Today's topic is Newton's law of motion. First, Newton's law of motion. Newton's law of motion ಮೂರು ಲಾಸ್ ತಗೊಳುತ್ತೆ. ನ್ಯೂಟನ್ಸ್ ಫಸ್ಟ್ ಲಾ, ನ್ಯೂಟನ್ ಸೆಕೆಂಡ್ ಲಾ, ನ್ಯೂಟನ್ ಥರ್ಡ್ ಲಾ ಮೂರು ತಗೊಳುತ್ತೆ. ಅದರಲ್ಲಿ ಫಸ್ಟ್ ಒಂದು ನಾವು ನೋಡೋಣ ಇವಾಗ. ನ್ಯೂಟನ್ಸ್ ಲಾ ಆಫ್ ಮೋಷನ್. ಅದರಲ್ಲಿ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಎವ್ರಿಬಡಿ ಕಂಟಿನ್ಯೂಸ್ ಇನ್ ದಿ ಸ್ಟೇಟ್ ಆಫ್ ರೆಸ್ಟ್. ಒಂದು ಎಲ್ಲರೂ, ಎವ್ರಿಬಡಿ ಎಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ಸ್ಟೇಟ್ ಆಫ್ ರೆಸ್ಟ್ ಅನ್ನು ತಗೊಳ್ತಾ ಬರ್ತಾರೆ. ಇವಾಗ ಇಟ್ ಮೀನ್ಸ್ ಒಂದು ಕಡೆ ನಿಂತ್ಕೊಳ್ಳೋದೇನೆ ರೆಸ್ಟ್ ಅಂತ ಕರಿತೀವಿ ನಾವು. ಎವ್ರಿಬಡಿ ಕಂಟಿನ್ಯೂಸ್ ಸ್ಟೇಟ್ ಆಫ್ ರೆಸ್ಟ್, ಒಂದು ಸ್ಟೇಟ್ ಆಫ್ ರೆಸ್ಟ್ ಅಲ್ಲಿ ಇರ್ತಾರೆ. ಆರ್ ಯೂನಿಫಾರ್ಮ್ ಮೋಷನ್. ಯೂನಿಫಾರ್ಮ್ ಮೋಷನ್ ಅಂದ್ರೆ ಒಂದೇ ಮೋಷನ್ ಅಲ್ಲಿ ಮೂವ್ ಆಗ್ತಾನೆ ಇರ್ತಾರೆ, ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ. ಯೂನಿಫಾರ್ಮ್ ಮೋಷನ್ ಇನ್ ದಿ ಸ್ಟ್ರೈಟ್ ಲೈನ್. ಒಂದು ಸ್ಟ್ರೈಟ್ ಲೈನ್ ಅಲ್ಲಿ, ಒಂದು ಹಿಂಗೆ ಸ್ಟ್ರೈಟ್ ಲೈನ್ ಮೂವ್ ಆಗ್ತಾ ಇದೆ ಅಂದ್ರೆ ಆ ಸ್ಟ್ರೈಟ್ ಲೈನ್ ಅಲ್ಲೇ ಒಂದು ಮೂವ್ ಆಗ್ತಾ ಇರುತ್ತೆ. ಓಕೆ, ಇನ್ ದಿ ಸ್ಟ್ರೈಟ್ ಲೈನ್. ಯೂನಿಫಾರ್ಮ್ ಮೋಷನ್ ಇನ್ ದಿ ಸ್ಟ್ರೈಟ್ ಲೈನ್ ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಜಾಸ್ತಿ ಎಕ್ಸ್ಟರ್ನಲ್ ಫೋರ್ಸ್ ಬೀಳದೇ ಇಲ್ಲ ಅದ್ರ ಮೇಲೆ. ಓಕೆ, ಅನ್ಲೆಸ್ ಆನ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್ ಟು ದಿ ಚೇಂಜ್ that state called as a Newton's first law of motion. Okay, statement. Everybody continues in the state of rest or uniform motion in a straight line unless on a external force is applied to change that state. ಆ ಸ್ಟೇಟ್ ಅನ್ನು ಚೇಂಜ್ ಮಾಡೋದಕ್ಕೆ ಅಪ್ಲೈ ಮಾಡ್ತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟನ್ಸ್ ಫಸ್ಟ್ ಲಾ ಆಫ್ ಮೋಷನ್. ಇದು ನ್ಯೂಟನ್ಸ್ ಫಸ್ಟ್ ಲಾ ಆಗಿರುತ್ತೆ. ದೆನ್ ನೆಕ್ಸ್ಟ್ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಅನ್ನು ನೋಡೋಣ. ಓಕೆ, ನ್ಯೂಟನ್ ಸೆಕೆಂಡ್ ಲಾ ನೋಡೋಣ. ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್ ಸ್ಟೇಟ್ಮೆಂಟ್ ಫಸ್ಟು. ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೂಮೆಂಟಮ್. ಒಂದು ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೂಮೆಂಟಮ್. ಲೀನಿಯರ್ ಮೂಮೆಂಟಮ್ ಏನು ಅಂದ್ರೆ ವಿಡಿಯೋದಲ್ಲಿ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡ್ಕೊಳ್ರಿ. ಓಕೆ, ದ ಟೈಮ್ ರೇಟ್ ಆಫ್ ಚೇಂಜ್ ಆಫ್ ಲೀನಿಯರ್ ಮೂಮೆಂಟಮ್ ಆಫ್ ದಿ ಬಾಡಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನೆಟ್ ಅಪ್ಲೈಡ್ ಫೋರ್ಸ್. ಪ್ರಪೋರ್ಷನಲ್ ಆಗಿದೆ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದಿ ನೆಟ್ ಅಪ್ಲೈಡ್ ಫೋರ್ಸ್. ಒಂದು ನೆಟ್ ಅಪ್ಲೈಡ್ ಫೋರ್ಸ್. ಓಕೆ, ಒಂದು ನೆಟ್ಟಷ್ಟು ಅಪ್ಲೈಡ್ ಫೋರ್ಸ್ ಇರುತ್ತಲ್ಲ, ಒಂದು ಅಪ್ಲೈ ಮಾಡಿರೋ ಫೋರ್ಸ್, ಅದು ಆನ್ ದಿ ಬಾಡಿ, ಒಂದು ಬಾಡಿ ಮೇಲೆ ಒಂದು ನೆಟ್ಟಷ್ಟು ಫೋರ್ಸ್ ಅನ್ನ ಅಪ್ಲೈ ಮಾಡಿರ್ತೀವಲ್ಲ, ಅದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ಇಟ್ ಈಸ್ ಎ ಡಿ ಪಿ ಅಂಡ್ ದಿಸ್ ಚೇಂಜ್ ಟೇಕ್ಸ್ ಪ್ಲೇಸ್ ಇನ್ ದಿ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಎಲ್ಲಿ ಅಪ್ಲೈಡ್ ಫೋರ್ಸ್ ಅನ್ನ ಮಾಡಿರ್ತೀವೋ ಅಲ್ಲಿ ಇದು ದಿಸ್ ಟೈಪ್ ಆಫ್ ಚೇಂಜಸ್ ತಗೊಳ್ತಾ ಹೋಗುತ್ತೆ ಡೈರೆಕ್ಷನ್ಸ್. ಇಟ್ ಈಸ್ ದಿಸ್ ಚೇಂಜಸ್ ಟೇಕ್ಸ್ ಪ್ಲೇಸ್ ಇನ್ ದಿ ಡೈರೆಕ್ಷನ್ ಆಫ್ ಅಪ್ಲೈಡ್ ಫೋರ್ಸ್. ಅಪ್ಲೈಡ್ ಫೋರ್ಸ್ ಡೈರೆಕ್ಷನ್ ಅಲ್ಲಿ ಇದು ಚೇಂಜಸ್ ನ ತಗೊಳ್ತಾ ಹೋಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟನ್ಸ್ ಸೆಕೆಂಡ್ ಲಾ ಆಫ್ ಮೋಷನ್. Okay, F vector is directly proportional to this is a symbol of directly proportional. Okay, it is a symbol of directly proportional. dp by dt. Okay, dp by dt with respect to rate of change of a linear momentum of the body is directly proportional to the ನೆಟ್ ಅಪ್ಲೈಡ್ ಫೋರ್ಸ್ ಆನ್ ದಿ ಬಾಡಿ. ಓಕೆ, ನೆಟ್ಟಷ್ಟು ಒಂದು ಅಪ್ಲೈಡ್ ಫೋರ್ಸ್ ಅನ್ನ ಬಂದಿರುತ್ತೆ. ಎಫ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿ ಪಿ ಬೈ ಡಿ ಟಿ. ದೆನ್ ಎಫ್ ಈಸ್ ಈಕ್ವಲ್ ಟು ಕೆ ಇಂಟು ಡಿ ಪಿ ಬೈ ಡಿ ಟಿ. ಕೆ ಈಸ್ ಎ ಕಾನ್ಸ್ಟೆಂಟ್, ವೇರ್ ಕೆ ಈಸ್ ಎ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ. ಅದೊಂದು ಕಾನ್ಸ್ಟೆಂಟ್ ಪ್ರಪೋರ್ಷನಾಲಿಟಿ ಆಗಿರುತ್ತೆ. ದೆನ್ ಎಫ್ ಈಸ್ ಈಕ್ವಲ್ ಟು ಕೆ ಇಂಟು ಡಿ ಪಿ ಬೈ ಡಿ ಟಿ ಆಗಿರುತ್ತೆ. ದೆನ್ ಸೀನ್ಸ್ ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ, ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ. ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ, ಮಾಸ್ ಇಂಟು ವೆಲಾಸಿಟಿ. ಫೋರ್ಸ್ ಅಂದ್ರೂ ಎಫ್ ಅಂದ್ರೆ ಫೋರ್ಸ್, ಪಿ ಅಂದ್ರೂ ಕೂಡ ಫೋರ್ಸ್ ಆಗಿರುತ್ತೆ. ಫೋರ್ಸ್ ದಟ್ ಈಸ್ ಈಕ್ವಲ್ಸ್ ಟು ಮಾಸ್ ಇಂಟು ವೆಲಾಸಿಟಿ ತಗೊಳ್ಳಿದ್ದೀವಿ. ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ. ದೆನ್ ನೆಕ್ಸ್ಟ್ ಎಫ್ ಈಸ್ ಈಕ್ವಲ್ ಟು ಕೆ ಇಂಟು ಎಮ್ ಇಂಟು ಡಿ ವಿ ಬೈ ಡಿ ಟಿ. ಓಕೆ, ಈ ಪಿ ಇರೋ ಜಾಗದಲ್ಲಿ ನಾವು ಎಮ್ ಇಂಟು ವಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಅವಾಗ ಎಮ್ ಇಂಟು ವಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಓಕೆ, ಇಲ್ಲಿ ನೋಡ್ರಿ, ಇಲ್ಲಿ ಪಿ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅಂತ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಎಫ್ ಈಸ್ ಈಕ್ವಲ್ ಟು ಕೆ ಇಂಟು ಕೆ ಆಗಿರುತ್ತೆ. ಡಿ ಪಿ ಇರೋ ಜಾಗದಲ್ಲಿ ಎಮ್ ಇಂಟು ವಿ ವೆಕ್ಟಾರ್ ಡಿವೈಡೆಡ್ ಬೈ ಡಿ ಟಿ. ಓಕೆ, ಡಿ ಟಿ. ಇವಾಗ ನಾವು ಟಿಗೆ ರೆಸ್ಪೆಕ್ಟ್ ಮಾಡ್ತಾ ಇರೋದು, ಹಾಗಾಗಿ ಟಿನ ಇವಾಗ ಈ ಥರ ಬರ್ಕೊಳ್ಳೋಣ. ಎಫ್ ಈಸ್ ಈಕ್ವಲ್ ಟು ಕೆ ಕಾನ್ಸ್ಟೆಂಟ್ ಹಂಗೆ ಇರಲಿ, ಎಮ್, ಈ ಎಮ್ ಅನ್ನು ಹೊರಗಡೆ ತಗೊಂಬಂದು ಎಮ್ ಇಂಟು ಡಿ ವಿ ಬೈ ಡಿ ಟಿ ಅಂತ ಬರ್ಕೊಂತೀವಿ. ನೆಕ್ಸ್ಟ್ ಎಮ್ ಹಾಗೆ ಇರುತ್ತೆ. ಡಿ ವಿ ಬೈ ಡಿ ಟಿ ಅನ್ನು ನಾವು ಡಿ ವಿ ಬೈ ಡಿ ಟಿ ಅನ್ನ ಎ ಅಂತ ತಗೊಂತೀವಿ. ಆಕ್ಸಲರೇಷನ್ ಇಟ್ ಈಸ್ ಎ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಆಕ್ಸಲರೇಷನ್ ಅಂದ್ರೆ ವೆಲಾಸಿಟಿ ಡಿವೈಡೆಡ್ ಬೈ ಟೈಮ್ ಟೇಕನ್, ಅದನ್ನ ತಗೊಂಡಿದ್ದೀವಿ. ಡಿ ವಿ ಬೈ ಡಿ ಟಿ ಈಸ್ ಈಕ್ವಲ್ ಟು ಎ ಅಂತ ತಗೊಂಡಿದ್ದೀವಿ. ಕೆ ಇಂಟು ಎಮ್ ಇಂಟು ಎ. ಕೆ ಇಟ್ ಈಸ್ ಎ ಕಾನ್ಸ್ಟೆಂಟ್,
ಕಾನ್ಸ್ಟೆಂಟ್ ವ್ಯಾಲ್ಯೂ ವೇರ್ ಕೆ ಈಸ್ ಈಕ್ವಲ್ ಟು 1 ಅಂತ ತಗೊಂಡಿದ್ದೀವಿ. ದೆನ್ ನೆಕ್ಸ್ಟ್ ಎಫ್ ಈಸ್ ಈಕ್ವಲ್ ಟು 1, ಕೆ ಈಸ್ ಈಕ್ವಲ್ ಟು 1 ಆದರೆ ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ. ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ. ಫೋರ್ಸ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್. ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟನ್ ಸೆಕೆಂಡ್ ಲಾ ಆಫ್ ಮೋಷನ್. ಇಟ್ ಈಸ್ ಎ ಫೋರ್ಸ್ ಸೆಕೆಂಡ್ ಲಾ ಆಫ್ ಮೋಷನ್ ಅಂತಾನು ಕೂಡ ಇದನ್ನ ಕರಿತೀವಿ ನಾವು. ಅದನ್ನ ಇದು ಎಫ್ ಈಸ್ ಈಕ್ವಲ್ ಟು ಎಮ್ ಇಂಟು ವಿ ಅನ್ನು. ಓಕೆ, ದೆನ್ ನೆಕ್ಸ್ಟ್ ಥರ್ಡ್ ಒನ್, ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಅಂದ್ರೆ ಏನು ಅಂತ ನೋಡೋಣ. ಸ್ಟೇಟ್ಮೆಂಟ್, ಫಸ್ಟ್ ಸ್ಟೇಟ್ಮೆಂಟ್ ಅನ್ನು ನೋಡೋಣ. ಸ್ಟೇಟ್ಮೆಂಟ್, ಟು ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ಯಾವುದೇ ಒಂದು ಆಕ್ಷನ್ ಅಲ್ಲೂ ಕೂಡ ಇವಾಗ ಏನೋ ಒಂದು ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಅದು ದೇರ್ ಈಸ್ ಆನ್ ಈಕ್ವಲ್, ಅದು ಈಕ್ವಲ್ ಆಗಿರಬೇಕು ಅಂಡ್ ಆಪೋಸಿಟ್ ಆಕ್ಷನ್. ಒಂದು ನೆಕ್ಸ್ಟ್ ಎಕ್ಸಾಂಪಲ್ ಫಾರ್ ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಸ್ವಿಮ್ಮಿಂಗ್ ಆಫ್ ವಾಟರ್ ಅಲ್ಲಿ ನಾವು ಸ್ವಿಮ್ ಮಾಡ್ತಾ ಇರ್ತೀವಿ, ಕೈಯನ್ನ ಹಿಂದಕ್ಕೆ ಬಡಿತಾ ಇರ್ತೀವಿ, ಅವಾಗ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಓಕೆ, ಮುಂದಕ್ಕೆ ಹೋಗ್ತಾ ಇರ್ತೀವಿ, ಆದ್ರೆ ವಾಟರ್ ಏನಾಗಿರುತ್ತೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಯಾಕೆ ಮುಂದಕ್ಕೆ ಹೋಗ್ತಾ ಇದ್ದೀವಿ? ಇಟ್ ಮೀನ್ಸ್ ಟು ಎವ್ರಿ ಆಕ್ಷನ್ ದೇರ್ ಈಸ್ ಆನ್ ಈಕ್ವಲ್ ಅಂಡ್ ಅಪೋಸಿಟ್ ರಿಯಾಕ್ಷನ್. ನಾವು ಏನೋ ಒಂದು ಆಕ್ಷನ್ ಮಾಡ್ತಾ ಇದ್ದೀವಿ, ಹಿಂದಕ್ಕೆ ಹಿಂಗೆ ದಬ್ತಾ ಇದ್ದೀವಿ ಅಂದ್ರೆ ಅದು ಹಿಂದಕ್ಕೆ ವಾಟರ್ನ ಹಿಂಗೆ ಪುಲ್ ಮಾಡ್ತಾ ಇದ್ದೀವಿ ಅಂದ್ರೆ, ಓಕೆ, ಪುಲ್ ಮಾಡ್ತಾ ಇದೀವಿ ನಾವು ಮುಂದಕ್ಕೆ ಮೂವ್ ಆಗ್ತಾ ಇದ್ದೀವಿ. ಓಕೆ, ಮೂವ್ ಆಗ್ತಾ ಇದ್ದೀವಿ ಅಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಎ ನ್ಯೂಟನ್ಸ್ ಲಾ ಆಫ್ ಮೋಷನ್. ನ್ಯೂಟನ್ಸ್ ಲಾ ಆಫ್ ಮೋಷನ್, ಇಟ್ ಈಸ್ ಎಕ್ಸಾಂಪಲ್ ಆಫ್, ಬೆಸ್ಟ್ ಎಕ್ಸಾಂಪಲ್ ಆಫ್ ಸ್ವಿಮ್ಮಿಂಗ್ ಆಫ್ ವಾಟರ್. Okay, then next, let F1 be the force exerted by the body A. ಒಂದು ಬಾಡಿ ಎ ಮೇಲೆ F1 ಎಕ್ಸಾಕ್ಟ್ ಆಗಿದೆ, ಫೋರ್ಸ್ ಬಿದ್ದಿದೆ, ಒಂದು ಫೋರ್ಸ್ ಅನ್ನು ಅಪ್ಲೈ ಮಾಡಿದ್ದೀವಿ ನಾವು. ಫಸ್ಟ್ ನಾವು ಏನು ಮಾಡಿದ್ವಿ, ಫೋರ್ಸ್ ಅನ್ನ ಈ ಬಾಡಿ ಎ ಇಂದ ಬಾಡಿ ಬಿಗೆ ಹಾಕಿದ್ವಿ. ಇವಾಗ ನಾವು ಏನು ಮಾಡ್ತಿದ್ವಿ, ಫೋರ್ಸ್ ಅನ್ನ ಬಾಡಿ ಬಿ ಇಂದ ಬಾಡಿ ಎಗೆ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಿದ್ವಿ. ದೆನ್ ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಬಿ ಎ. ಓಕೆ, ಎಫ್ ಎ ಬಿ ಇಸ್ ಈಕ್ವಲ್ ಟು ಮೈನಸ್ ಎಫ್ ಬಿ ಎ.